ಇವತ್ತು ಗಣೇಶನ ಪ್ರತಿ ವರ್ಷ ಕೂಡ ಈ ರಥೋತ್ಸವಕ್ಕೆ ಸಾಮಾನ್ಯವಾಗಿ ಬರ್ತಾ ಇರ್ತೀನಿ. ಈ ದೇವ್ರಿಗೆ ಪ್ರಾರ್ಥನೆ ಮಾಡಿದ್ದೇವೆ, ಈ ಸಾರಿ ಒಳ್ಳೆ ಮಳೆ ಬೆಳೆ ಬರಲಿ, ಎಲ್ಲ ಸಮೃದ್ಧಿಯಾಗಿರಲಿ, ಜನ ಎಲ್ಲ ಧರ್ಮದ ಎಲ್ಲ ವರ್ಗದ ಜನರು ಕೂಡ ಶಾಂತಿಯಿಂದ ಬಾಳಿ ಬದುಕಬೇಕು. ಹಾಗೆ ಪರಮಾತ್ಮನಿಗೆ ಸಂತೋಷ ಆಗ್ತದೆ ಮತ್ತು ಆಶೀರ್ವಾದ ನಮಗಿರ್ತದೆ. ಆದ್ದರಿಂದ ಇಲ್ಲಿ ಬಂದರೆ ಗಣೇಶನು, ಪಾರ್ವತಿ, ಪರಮೇಶ್ವರ ಎಲ್ಲರಿಗೂ ಕೂಡ ಪೂಜೆ ಮಾಡಿಕೊಂಡು ರೆಗ್ಯುಲರ್ ಆಗಿ ಅದು ವಾಡಿಕೆ ಇದೆ. ಇವತ್ತು ಕೂಡ ಈ ಕಾರ್ಯಕ್ರಮಕ್ಕಾಗಿ ನನ್ನನ್ನು ಈ ಸಮಿತಿಯ ಅಧ್ಯಕ್ಷರಾದಂಥ ಮಾಜಿ ಚೇರ್ಮನ್ ಆದಂಥ ಮಂಜಣ್ಣ ಮತ್ತು ಎಲ್ಲ ದೇವಸ್ಥಾನದ ಕಮಿಟಿ, ಗ್ರಾಮ ಪಂಚಾಯತಿ ಕಮಿಟಿ ಎಲ್ಲ ಮುಖಂಡರು ಕೂಡ ವಿಶೇಷವಾಗಿ ಇವತ್ತು ನನ್ನ ಆಹ್ವಾನ ಕೂಡ ಕೊಟ್ಟು ಕರೆಸಿದ್ದಾರೆ. ರೈಡ್ ಇವರು ಮಾಜಿ ಅಧ್ಯಕ್ಷರು ಕೂಡ, ಈ ದೇವಸ್ಥಾನ ಈ ಸಮಿತಿಯ ಅಧ್ಯಕ್ಷರು ಕೂಡ ಮಂಜುನಾಥ್ ಅವರು ಒಳ್ಳೆಯ ಸೇವೆ ಮಾಡ್ತಾಯಿದ್ದಾರೆ. ಪ್ರತಿ ವರ್ಷ ಕೂಡ ಏನೇ ಕೆಲಸಗಳಿರಲಿ ಈ ದೇವ್ರ ಕೆಲಸದಲ್ಲಿ ತನ್ನನ್ನು ತಾನು ತೋಡಿಸಿಕೊಂಡು ಅತ್ಯುತ್ತಮವಾದಂಥ ಕೆಲಸ ಮಾಡ್ತಾಯಿದ್ದಾರೆ. ಈ ದೇವಸ್ಥಾನ ಕಮಿಟಿಯ ಮಂಜಣ್ಣ ಜೊತೆಯಲ್ಲಿ ಎಲ್ಲರಿಗೂ ಕೂಡ ಅರ್ಚಕರು ಕೂಡ ಭಗವಂತ ಆಯುರಾರೋಗ್ಯ ಭಾಗ್ಯವನ್ನು ಕೊಡಲಿ, ಒಳ್ಳೆಯದಾಗಲಿ ಅಂತ ದೇವರಿಗೆ ಪ್ರಾರ್ಥನೆ ಮಾಡ್ತೀನಿ. ಶುಭವಾಗಲಿ. ಕ್ಷೇತ್ರದ ಅಭಿವೃದ್ಧಿ ಆಗ್ತಾ ಇಲ್ಲ ಅಂತ ಶಾಸಕರು ಇಲ್ಲಿ ಆರೋಪ ಮಾಡಿದ್ದಾರೆ. ಅವರಿಗಿರುವ ಇತಿಮಿತಿ ಹಣದಲ್ಲಿ ಅವರು ಅಭಿವೃದ್ಧಿ ಮಾಡ್ತಾರೆ. ಈ ಸಾರಿ ನಾವು ಕೂಡ ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ವಿಧಾನಸಭೆಯಲ್ಲಿ ಘೋಷಣೆ ಮಾಡಿದ್ದಾರೆ, ಪಕ್ಷಾತೀತವಾಗಿ ಎಲ್ಲ ಶಾಸಕರು ಕೂಡ ವಿಧಾನಸಭಾ ಕ್ಷೇತ್ರಕ್ಕೆ ಅಭಿವೃದ್ಧಿಗಾಗಿ ಅನುದಾನ ಕೊಡೋದು ಅಂತೇಳಿ ತೀರ್ಮಾನ ಮಾಡಿದ್ದಾರೆ. ಎಲ್ಲ ಅಭಿವೃದ್ಧಿ ಆಗ್ತದೆ. ಈ ಸಾರಿ ಎಲ್ಲ ಪ್ರಾರಂಭ ಆಗ್ತದೆ. ಸ್ವಲ್ಪ ಹೋದ ವರ್ಷದಲ್ಲಿ ಕಡಿಮೆ ಇರ್ಬೋದು, ಈ ಸಾರಿ ಎಲ್ಲ ಕಡೆ ಕೂಡ ಅಭಿವೃದ್ಧಿಗೆ ಹಣವನ್ನು ಕೊಡ್ತಾರೆ, ಅಭಿವೃದ್ಧಿ ಆಗ್ತದೆ. ಸರ್, ವೇಮಗಲ್ ಪಟ್ಟಣ ಪಂಚಾಯತಿ ಸರ್ ಕಾಂಗ್ರೆಸ್ಗೆ ಹಿನ್ನಡೆ ಆಗಿದೆ. ಅಂದರೆ ಸಾಕಷ್ಟು ಏನು ಕಾಂಗ್ರೆಸ್ ನಾಯಕರನ್ನ ಕಡೆಗಣಿಸಿರೋದ್ರಿಂದ ನಿಟ್ಟಿನಲ್ಲಿ ಇವತ್ತು ಜವಾಬ್ದಾರಿ ತಗೊಂಡಿದ್ದವ್ರನ್ನ ಕೇಳಬೇಕು ನೀವು. ಇಲ್ಲಿ ಯಾರು ಜವಾಬ್ದಾರಿ ತಗೊಂಡಿದ್ರು ಅವ್ರನ್ನ ಕೇಳಿದರೆ ಅವರಿಂದ ಉತ್ತರ ಏನು ಬರ್ತದೆ, ಅದಕ್ಕೆ ನಾನು ಇದಕ್ಕೆ ಉತ್ತರ ಕೊಡೋದಿಲ್ಲ. ಕೆಲವು ನಾಯಕರನ್ನ ವಿಶ್ವಾಸಕ್ಕೆ ತಗೊಂಡಿಲ್ಲ, ಅದರ ಎಫೆಕ್ಟ್ ಜಿಲ್ಲಾಧ್ಯಕ್ಷರು ಮತ್ತು ಸ್ಥಳೀಯ ನಾಯಕರನ್ನ ಯಾರು ಪರಿಗಣಿಸಿಲ್ಲ ಅಂತ ಆರೋಪ ಇದೆ. ಅದು ಅವ್ರನ್ನೇ ವಿಚಾರ ಮಾಡಿ, ಬೇರೆ ಏನಿದ್ರೆ ಕೇಳಿ. ನಿಮಗೂ ಎಲ್ಲ ಒಳ್ಳೇದಾಗಲಿ. ಗಣೇಶನ ಹಬ್ಬ ಅಲ್ಲ, ನಿಮ್ಮನ್ನು ಕರೆದಿಲ್ಲ ಸರ್ ಎಲೆಕ್ಷನ್ಗೆ. ನಿಮ್ಮ ಮಹಿಳಾ ಶಕ್ತಿ 3 ತಿಂಗಳಿಂದ ಬರ್ತಾ ಇಲ್ಲ. ಇಲ್ಲ, ಹಣ ಬರ್ತದೆ, ಏನು ತೊಂದರೆ ಇಲ್ಲ. ಯಾವಾಗ ಸರ್ ಅಕ್ಕಿ ಸಮೃದ್ಧಿಯಾಗಿ ಕೊಡ್ತಾ ಇದ್ದೀವಿ, 10 kg ಎಲ್ಲರೂ ನೆಮ್ಮದಿಯಾಗಿದ್ದಾರೆ. ಬಂದಿಲ್ಲ ಹಣದ 2,000 ಕೂಡ ಬರ್ತದೆ, ಸ್ವಲ್ಪ ತಡ ಆಗಿರ್ಬೋದು. ಹೋದ ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಕೂಡ ತಗೊಂಡಿದ್ದೀವಿ, ಆದಷ್ಟು ಬೇಗ ಎಲ್ಲ ಕಡೆ ಕೊಡಬೇಕು. ಬಹಳ ಮುಖ್ಯವಾದಂಥ ವಿಷಯ ಎತ್ತಿನ ಹೊಳೆ ಕಾರ್ಯಕ್ರಮ ಕೋಲಾರದಲ್ಲಿ ನಾವು ಪ್ರಾರಂಭ ಮಾಡಬೇಕಂತ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಕೇಳ್ಕೊಂಡಿದ್ವಿ. ನಂದಿ ಬೆಟ್ಟದಲ್ಲಿ ಕ್ಯಾಬಿನೆಟ್ ತೀರ್ಮಾನ ಆಯಿತು. ಇಲ್ಲಿ ಸುಮಾರು 6,000 ಕೋಟಿ ಹಣ ಹೆಚ್ಚಿಗೆ ಬೇಕಾಗ್ತದೆ. ಪೈಪ್ಲೈನ್ ಕೆಲಸ ಪ್ರಾರಂಭ ಆಗಿದೆ. 1 ವರ್ಷ 26 ಕಡೆಯ ಒಳಗಡೆ ಮುಳಿಬಾಗಿಲಿನ ಕಡೆಯ ಗ್ರಾಮ ನಂಗ್ಲಿ, ಅಲ್ಲಿಗೂ ಕೂಡ ನೀರು ಕೊಡಬೇಕಂತ ನಿರ್ಣಯ ಆಗಿದೆ. ಖಂಡಿತವಾಗಿ ಕೂಡ ನೀರು ಕೊಡ್ತೀವಿ. ಈ ಸರ್ಕಾರ ನುಡಿದಂತೆ ಎಲ್ಲದರಲ್ಲೂ ನಡೆದಿದೆ. ಈ ಎತ್ತಿನಹೊಳೆ ಕಾರ್ಯಕ್ರಮ ಕೂಡ ಯಶಸ್ವಿ ಆಗ್ತದೆ. ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ ಎಲ್ಲ ಜಿಲ್ಲೆಗಳಲ್ಲಿ ಪ್ರತಿ ಹಳ್ಳಿಗೂ ಪ್ರತಿ ಮನೆಗೂ ಕೂಡ ಕುಡಿಯೋ ನೀರನ್ನು ಕೊಡುವಷ್ಟು ನೀರಿದೆ. ನೀರು ಸಂಶಯಾಸ್ಪದ ಪಡಬೇಕಾಗಿಲ್ಲ. 22 TMC ನೀರಿದೆ. ಅದರಲ್ಲಿ ಕುಡಿಯೋ ನೀರಿಗೆ ಈ 3 ಜಿಲ್ಲೆಗೂ ಬೇಕಾಗಿರೋದು 16 TMC. ಈಗಾಗಲೇ ನಮ್ಮ ಹತ್ರ 18ರಿಂದ 20 TMC ನೀರಿದೆ. ಆದ್ದರಿಂದ ಮಾನ್ಯ ಉಪಮುಖ್ಯಮಂತ್ರಿಗಳು ಜಲಸಂಪನ್ಮೂಲ ಸಚಿವರು ಆಗಿದ್ದಾರೆ. ಅವರಿಗಾಗಲೇ ಆದೇಶ ಕೊಟ್ಟಿದ್ದಾರೆ, ಕಾಲುವೆಗಳ ಕೆಲಸ ಪ್ರಾರಂಭ ಆಗಿದೆ. ಆದಷ್ಟು ಬೇಗ ಕುಡಿಯೋ ನೀರಿಗೆ ಏನು ನುಡಿದಂತೆ ನಡೀತೀವಿ. ಇದಕ್ಕಾಗಿ ಮಾಧ್ಯಮ ಮಿತ್ರರ ಸಮೇತ ನೀವೆಲ್ಲರೂ ಕೂಡ ಹೋರಾಟ ಮಾಡಿದ್ದೀರಿ, 2 ಜಿಲ್ಲೆ 3 ಜಿಲ್ಲೆವರೆಗೂ. ಅದಕ್ಕೆ ಕುಡಿಯೋ ನೀರಿದ್ದು ನಮ್ಗೆ ಆದ್ಯತೆ ಇದೆ. ಎತ್ತಿನ ಹೊಳೆಯ ನೀರು ಕುಡಿಯೋದಕ್ಕೆ ಪ್ರತಿ ಗ್ರಾಮಗೂ ಬರುತ್ತೆ. KC ವ್ಯಾಲಿನೇ ಬಂದಿಲ್ಲ ಸರ್ ಮುಳುಬಾಗಿಲು. KC ವ್ಯಾಲಿ ಹೋದ ಸಾರಿ ಸ್ವಲ್ಪ ಮಳೆ ಕಡಿಮೆ ಆಯಿತು, ನೀರು ಕಡಿಮೆ ಆಯಿತು. ಆದರೂ ಕೂಡ ಈ ಸಾರಿ ಮಳೆ ಚೆನ್ನಾಗಿ ಪ್ರಾರಂಭ ಆಗಿದೆ. ಮೊದಲು ಏನು
ಕೊಡಬೇಕಂತಿತ್ತು ಅಷ್ಟು ನೀರು ಕೂಡ ಬರ್ತದೆ. ದಸರಾ ಉದ್ಘಾಟನೆ ವಿವಾದವೇನು ಕೇಳಬೇಡ, ನನ್ನ ಹತ್ರ ಉತ್ತರನೇ ಬರಲ್ಲ. ಏನನ್ನ ಅಭಿವೃದ್ಧಿ ಕೆಲಸ ಹೇಳ್ರಿ. ಧರ್ಮಸ್ಥಳದ ಸರ್ ಕೃಷ್ಣಾ ನದಿ ನೀರು ಪಕ್ಕದಲ್ಲೇ ನೋಡ್ರಿ, ಸರ್ ಕೃಷ್ಣಾ ನದಿ ಅರ್ಥ ಮಾಡ್ಕೊಳ್ಳಿ. ಕೃಷ್ಣಾ ನದಿ ನೀರು ನೀವು ಕೋತಲೂರು ವೀರಬ್ರಹ್ಮಯ್ಯನವರ ಕತೆ ಓದಿದ್ರೆ ಈ ಪ್ರಶ್ನೆ ನೀವು ಕೇಳಲ್ಲ. ಯಾರವರು? ಅವ್ರ ಶಿಷ್ಯ ಯಾರು? ಮುಸಲ್ಮಾನ್. ಅವರ ಶಿಷ್ಯ ಯಾರು? 600 ಶತಮಾನಗಳ ಹಿಂದೆ ಆ ಕೋತಲೂರು ವೀರಬ್ರಹ್ಮಯ್ಯನವರ ಶಿಷ್ಯ ಮುಸಲ್ಮಾನ್ ಬಂದು ಭಕ್ತಿಗೆ, ದೈವಭಕ್ತಿಗೆ ಜಾತಿ ಇಲ್ಲ. ಅರ್ಥ ಮಾಡ್ಕೊಳ್ಳಿ. ನಡಿ. ಅದು CM ಸಂಬಂಧಪಟ್ಟಂಗೆ ಜಾತಿ ಪ್ರಮಾಣ ಪತ್ರ ಬಗ್ಗೆ ನೀವು ಮತ್ತೆ ಚಲವಾದಿ ನಾರಾಯಣಸ್ವಾಮಿ ಬಂದಿಟ್ಟಿದ್ದಾರೆ. ಅದು ಆದಷ್ಟು ಇತ್ಯರ್ಥ ಮಾಡಬೇಕು. ಅದು ಯಾರೇ ಆಗಲಿ, ಶಾಸಕರಾಗಲಿ ಸಾಮಾನ್ಯ ಪ್ರಜೆಗಳಾಗಲಿ, ಇಂಥ ಕೆಲಸಕ್ಕೆ ಕೈ ಹಾಕಿದ್ರೆ ಅದಕ್ಕೆ ಕಠಿಣವಾದ ಶಿಕ್ಷೆ ನಡೆಸಬೇಕು. ಯಾವುದೋ ಒಂದು ಸಮಾಜಕ್ಕಾಗಿ ಮೀಸಲಿಟ್ಟಿರೋದ್ರಲ್ಲಿ ಪ್ರವೇಶ ಮಾಡೋವಂಥದ್ದಕ್ಕೆ ಸರ್ವಸಮ್ಮತಿಯಿಂದ ಸಭೆ ತೀರ್ಮಾನ ಮಾಡ್ತೀವಿ. ಮುಖ್ಯಮಂತ್ರಿಗಳಿಗೆ ಎಲ್ಲರೂ ಕೂಡ ಒಕ್ಕೂಲಿನಿಂದ ಹೇಳಿದ್ದೇವೆ, ಯಾವ ಸಮಾಜಕ್ಕೆ ಸೇರಬೇಕು ಅವ್ರಿಗೆ ಸೇರಬೇಕು. ಇದು ಕೇವಲ ಒಂದು ಕಡೆ ಅಲ್ಲ, ಇಡೀ ಕರ್ನಾಟಕ ರಾಜ್ಯದಲ್ಲಿ ಸುಮಾರು 1000 ಜನ ಫೇಕ್ ಕ್ಯಾಸ್ಟ್ ಸರ್ಟಿಫಿಕೇಟಲ್ಲಿ ಕೆಲಸದಲ್ಲಿದ್ದಾರೆ. ಅದಕ್ಕೆ ಹೊಸ ವಿಶೇಷವಾದ ಒಂದು ಕಾರ್ಯಕ್ರಮವನ್ನು ರೂಪಿಸಿ ಅವ್ರನ್ನೆಲ್ಲ ತೆಗಿಬೇಕು. ಯಾರು ಡಿಸರ್ವಿಂಗ್ ಇದ್ದಾರೆ, ಯಾರು ಅರ್ಹರಿದ್ದಾರೆ ಅವ್ರಿಗೆ ಕೊಡುವಂಥದ್ದಕ್ಕೆ ಏರ್ಪಾಟ್ ಮಾಡಬೇಕಂತ ಮುಖ್ಯಮಂತ್ರಿಗಳಿಗೆ ಹೇಳಿದ್ದೀವಿ. ಬಹುತೇಕ ಅದು ಕಾರ್ಯಕ್ರಮ ಶುರುವಾಗ್ತದೆ. ಸಮೀಕ್ಷೆ ಸರಿಯಾಗಿದೆ ಸರ್, ಸಮೀಕ್ಷೆ ಸರಿಯಾಗಿದೆ ಅನಿಸುತ್ತೆ. ಈಗ ಆಗಿರುವಂಥ ಇದು ಏನು ಮನೆ ಜಾತಿ ಸಮೀಕ್ಷೆ ಚೆನ್ನಾಗಿ ಮಾಡಿದ್ದಾರೆ. ನಾಗಮೋಹನ್ ದಾಸ್ ಅವರಿಗೆ ಧನ್ಯವಾದಗಳನ್ನು ಹೇಳಬೇಕು. ಅತ್ಯುತ್ತಮವಾಗಿ ಮಾಡಿದ್ದಾರೆ. ಅಲ್ಲಿಗೂ 92% ಜನನೇ ಬಂದಿದೆ, ಇನ್ನು 8% ಬಂದಿಲ್ಲ. ಅಂದರೆ ಸುಮಾರು 12 ಲಕ್ಷ ಜನ SCಗಳು ಇನ್ನೂ ನೋಂದಾವಣೆ ಮಾಡ್ಕೊಂಡಿಲ್ಲ. ಆದರೂ ಕೂಡ 90% ಬರೋದ್ರಿಂದ ಇದನ್ನು ಕಾರ್ಯರೂಪಕ್ಕೆ ತರಬೇಕು ಅಂತ ಸರ್ಕಾರ ತೀರ್ಮಾನ ತೆಗೆದುಕೊಂಡಿದೆ. ಅದರಂತೆ ಈಗಾಗಲೇ ಎಕ್ಸಿಕ್ಯೂಟಿವ್ ಆರ್ಡರ್ ಆಗಿದ್ದೆ. ಇನ್ನು ಕಾರ್ಯಕ್ರಮ ಪ್ರಾರಂಭ ಆಗ್ತದೆ. ಉಳಿದಿದ್ದಕ್ಕೆ ಸಬ್ಜೆಕ್ಟ್ ಮಾಡಿಫಿಕೇಷನ್ ಪರ್ಮನೆಂಟ್ ಕಮಿಷನ್ ಮಾಡಿರೋದ್ರಿಂದ ಸಮಯಕ್ಕೆ ಈ ಸೆನ್ಸಸ್ ವಿಷಯದಲ್ಲಿ ಪರಿಶೀಲನೆ ಮಾಡ್ತಾ ಇರ್ತಾರೆ, ಪರಿಷ್ಕರಣೆ ಮಾಡ್ತಾ ಇರ್ತಾರೆ.